ಇನ್ನಿಷ್ಟೇ ಅಲ್ಲ, ರಕ್ತದಲ್ಲಿ ಪತ್ರ ಬರೆದು ಪತ್ರವನ್ನು ರವಾನಿಸುವಷ್ಟರ ಮಟ್ಟಿಗೆ ಹೋಗಿದ್ದಾರೆ ಬಿಜೆಪಿಯವರು. ಯತ್ನಾಳ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಅಸಮಾಧಾನಗೊಂಡಿದ್ದಾರಂತೆ. ರಕ್ತದಲ್ಲಿ ಪತ್ರ ಬರೆದಿದ್ದಾರೆ. ಶಿವಕುಮಾರ್ ಆರಾಧ್ಯ ಅನ್ನುವಂಥವ್ರು ಪತ್ರ ಚಳವಳಿ ಶುರು ಮಾಡಿದಾರಂತೆ. ಪತ್ರಕ್ಕೆ ರಕ್ತದ ಸಹಿ ಹಾಕಿ ಬಿಜೆಪಿ ಹೈಕಮಾಂಡ್ಗೆ ರವಾನೆ ಮಾಡಿದ್ದಾರೆ. ದೇಶಕ್ಕೆ ರಕ್ತ ಕೊಡೋರ ಬಗ್ಗೆ ನಾವು ಸಾಕಷ್ಟು ಮಾತಾಡ್ತೀವಿ. ಪಕ್ಷಕ್ಕೆ ರಕ್ತ ಕೊಡುವಂಥವರು ಕಾರ್ಯಕರ್ತರುಗಳು ಯತ್ನಾಳ್ ವಿರುದ್ಧ ಪತ್ರ ಬರೋದು, ರಕ್ತದಲ್ಲಿ ಸಹಿ ಹಾಕಿರೋದು. ಯತ್ನಾಳ್ ಅವರ ನಡೆಯಿಂದಾಗಿ ಪಕ್ಷಕ್ಕೆ ಬಹಳ ಡ್ಯಾಮೇಜ್ ಆಗ್ತಾ ಇದೆ. ಇದನ್ನು ಸರಿ ಮಾಡಿ ದಯವಿಟ್ಟು ಅಂತ ರಾಷ್ಟ್ರೀಯ ಅಧ್ಯಕ್ಷರಿಗೆ ಇದು ಸಹಿ ಅಲ್ಲ, ಇದು ಹೆಬ್ಬಟ್ಟು. ಶ್ರೀ ಬಸವನಗೌಡ ಯತ್ನಾಳ್ರವರು ವಕ್ಫ್ ವಿಚಾರದಲ್ಲಿ ಹೋರಾಟ ಮಾಡ್ಕೊ ಬರ್ತಾ ಇದ್ದಾರೆ. ಇದು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಖುಷಿ ತಂದ ವಿಚಾರ. ಆದರೆ ನಮ್ಮ ಪ್ರಶ್ನೆ, ಬಸವನಗೌಡ ಯತ್ನಾಳ್ರವರು ಕಾಂಗ್ರೆಸ್ ಪಕ್ಷ ವಕ್ಫ್ ಬೋರ್ಡ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೋ ಅಥವಾ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪಾಜಿ ಮತ್ತು ರಾಜ್ಯಾಧ್ಯಕ್ಷರಾದ ನಮ್ಮ BJPಯ ರಾಜ್ಯಾಧ್ಯಕ್ಷರಾದ ವಿಜೇಂದ್ರನವರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀರೋ ಗೊತ್ತಾಗಲಿಲ್ಲ ನಮಗೆ. ರಕ್ತದಲ್ಲಿ ಸಹಿ ಮಾಡಿ ಒಂದು ಪತ್ರ ಬರೆದಿದ್ದೀವಿ. ಈ ಪತ್ರದ ಸಾರಾಂಶ, ಅವರ ಮಾತಿನಿಂದ ನಮ್ಮ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ, ನಮ್ಮ ಕಾರ್ಯಕರ್ತರಿಗೆ ಮುಜುಗರ ಆಗ್ತಾ ಇದೆ, ನಮ್ಮ ಪಾರ್ಟಿಗೆ ಮುಜುಗರ ಆಗ್ತಾ ಇದೆ ಮತ್ತು BS ಯಡಿಯೂರಪ್ಪಾಜಿ ಅವರ ನಿಷ್ಠಾವಂತ ಅಭಿಮಾನಿಗಳಿಗೆ ಮನಸ್ಸಿಗೆ ನೋವು ತರ್ತಾ ಇದೆ. ಅದಕ್ಕೋಸ್ಕರ ನಡ್ಡಾಜಿಯವರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ, ಆಗ್ರಹ ಮಾಡ್ತಾ ಇದ್ದೀವಿ, ಅವರ ಮಾತಿಗೆ ಕಡಿವಾಣ ಹಾಕಿಸಿ ಅವರ